ಅವ್ರು ಸ್ವಲ್ಪ ಸಾವುಕಾರ ಮಂದಿ, ಅವ್ರದ್ದು ಒಂದು 10-20 ಎಕರೆ ಇದೆ. ಆಕ್ಚುಲಿ ಸರಿಗಮಪ 25 ವಿನ್ನರ್ ಆಗಿದ್ಲು. ಸ್ವಲ್ಪ ಏನೋ ಒಂಥರ ಕಮೆಂಟ್ ಮಾಡಿದ್ದಾರೆ. ಸ್ವಲ್ಪ ನಾನು ಇಂಟರಪ್ಟ್ ಮಾಡ್ತೀನಿ. ಇವಾಗ ದೊಡ್ಡ ಮನೆಗೆ ಬಂದು ನಾವೇನು ಖಂಡಿತ ಆಟಿಟ್ಯೂಡ್ ತೋರಿಸ್ತಾ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ನಮಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಸೊ ತುಂಬ ನಮ್ಮ ಹೋಮ್ ಟೂರ್ಗೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಮನೆ ರೆಂಟಾ, ಲೀಸಾ, ಮತ್ತು ಒಂದಷ್ಟು ಕ್ವಶನ್ಸ್ ಕೇಳಿದ್ದೀರಾ. ಅದಕ್ಕೆಲ್ಲ ರಿಪ್ಲೈ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಲಾಸ್ಟ್ ವಿಡಿಯೋ ನೋಡಿರ್ತೀರ. ನಮ್ಮ ತಂದೆ ತೀರ್ಕೊಂಡು ಒಂದು 10 days ಆಯಿತು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀರಾ. ಸೊ ಆ ವಿಡಿಯೋಗೂ ನಮಗೆ ತುಂಬ ಜನ ಸಮಾಧಾನ ಆಗೋ ಥರ ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ಸೊ ಇವಾಗ ಹಾಯ್ ಮಾ. ಹಲೋ ಹಲೋ. ಮೇಲೆ ಹತ್ತುತ್ತಾ ಬರ್ತಾ ಉಸಿರಾಡೋಕ್ಕಾಗ್ತಾ ಇಲ್ಲ, ಸೌಂಡ್ ಬರ್ತಾ ಇದೆ ಅನಿಸುತ್ತೆ. ಏನು ಮಾಡ್ತಿದ್ದೀರಾ? ಏನಿಲ್ಲ, ಕೆಲಸ ಮಾಡ್ತಾ ಇದ್ದೀವಿ. ಸೊ ಏನೋ ಒಂದು ಎಡಿಟಿಂಗ್ ಕೆಲಸಗಳು ನಡೀತಾ ಇದೆ ಸ್ನೇಹಿತರೆ. ಸೊ ಏನು ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ತೋರಿಸ್ಬೇಡ ಇರು. ತುಂಬ ದಿನಗಳಿಂದ ನಾವು ಕಂಟೆಂಟ್ ಮಾಡಿಲ್ಲ. ಸೊ ನಮಗೆ ಸಿಗೋ ಜನಗಳು ಹಾಗೆ ನಮ್ಮ ಮೆಸೇಜ್ಗಳು ಎಲ್ಲ ಹೇಳ್ತಿದ್ದಾರೆ, ಯಾಕೆ ಕಂಟೆಂಟ್ ಮಾಡ್ತೀರಾ ಅಂತ. ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರಿ ಅಂತ. ನಮ್ಮ ಹತ್ರ ಕಂಟೆಂಟ್ಗಳು ಖಾಲಿ ಆಗಿದೆ ಸ್ನೇಹಿತರೆ. ಒಂದು 300-400 ಅದೇ ಮನೆಯಲ್ಲಿ ಅದೇ ಅತ್ತೆ ಅದೇ ಇವರು ಎಲ್ಲ ಮಾಡಿಬಿಟ್ಟು ಇದಾಗ್ಬಿಟ್ಟಿದೆ. ಸೊ ಇವಾಗ ಏನಪ್ಪ ಅಂದರೆ ಅವರು ಒಂದು ಹೊಸ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಫುಲ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು. ಸೊ ಅದನ್ನ ಏನು ಅಂತೇಳಿ ನೆಕ್ಸ್ಟ್ ಗೊತ್ತಾಗುತ್ತೆ. ಇವಾಗ ಏನು ಅಂದರೆ ಹೋಮ್ ಟೂರ್ದು ಒಂದಷ್ಟು ಕಮೆಂಟ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಆನ್ಸರ್ ಕೊಡಬೇಕು. ಕಮೆಂಟು ವಾಪಸ್ ರಿಪ್ಲೈ ಮಾಡೋಕ್ಕಾಗಿಲ್ಲ, ನಾವು ಬ್ಯುಸಿ ಇದ್ದಿದ್ದರಿಂದ. ಸೊ ಇವಾಗ ನೀನು ರೆಡಿನಾ? ಕ್ವಶನ್ಸ್ ಎಲ್ಲ ನಾನು ರೆಡಿ ಮಾಡಿದ್ದೀನಿ. ಓಕೆ. ಸೊ ನಮ್ಮ ಹೊಸ ಮನೆಗೆ ತುಂಬ ಜನ ನಮಗೆ ವಿಶ್ ಮಾಡಿದ್ದೀರಾ. ಮನೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇಬ್ಬರು ಗ್ರೋ ಆಗ್ತಾ ಇದ್ದೀರಾ, ಒಳ್ಳೇದಾಗಲಿ, ಸ್ವಂತ ಮನೆ ಮಾಡ್ಕೊಳ್ಳಿ, ಅದು ಇದು ಅಂತ ಎಲ್ಲ ತುಂಬ ಪಾಸಿಟಿವ್ ಆಗಿ ನಮ್ಗೆ ಕಮೆಂಟ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಪ್ಪ ಅಂದರೆ ಫಸ್ಟು ನಮ್ಗೆ ಪಡ್ತಾ ಇದೆಯಾ ನೀನು? ನಂಗೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ನೋಡಿ, ಡೀಪ್ ಬ್ರೀತ್ ತಗೋ. ಬಿಡ, ಆಯಿತು, ಸರಿ ಆಯಿತು. ಸೊ ಇವಾಗ ಯೂಶಲಿ ನಮಗೆ ಬ್ಯಾಡ್ ಕಮೆಂಟ್ ಅಷ್ಟೊಂದು ಬರಲ್ಲ. ಒಂದು ಯಾವುದೋ ನೆಗೆಟಿವ್ ಅಂದರೆ ಸ್ವಲ್ಪ ಏನೋ ಒಂಥರ ಕಮೆಂಟ್ ಮಾಡಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಒಂದು ನಿಮಿಷ. ಫಸ್ಟ್ ಒಂದು ಕಮೆಂಟ್ ಓದ್ಬಿಡ್ತೀವಿ ಸ್ಟಾರ್ಟಿಂಗ್ದು. ದೊಡ್ಡ ಮನೆಯಲ್ಲಿ ಮಾತ್ರ ಚಿಮ್ನಿ ಇರೋಲ್ಲ, ಸಣ್ಣ ಮನೆಯಲ್ಲೂ ಇಟ್ಕೋತಾರೆ. ಮುಂಚೆ ಹೇಗಿದ್ರಿ ಅಂತ ಜ್ಞಾಪಿಸ್ಕೊಳ್ಳಿ. ಈಗ ದೊಡ್ಡ ಮನೆಗೆ ಬಂದು ಆ್ಯಟಿಟ್ಯೂಡ್ ತೋರಿಸ್ಬೇಡಿ ಅಂತೇಳಿ ಯಾರು ಕಮೆಂಟ್ ಮಾಡಿದ್ದಾರೆ ಅಂದರೆ ಸ್ಮಿತಾ ಮುಕುಂದ್ ಅಂತೇಳಿ ಕಮೆಂಟ್ ಮಾಡಿದ್ದೀರಾ. ಸೊ ಏನಂದರೆ ನಾವು ದೊಡ್ಡ ಮನೆಯಲ್ಲೂ ಇದ್ವಿ, ಇದಕ್ಕಿಂತ ಮುಂಚೆ ದೊಡ್ಡ ಮನೆಯಲ್ಲೂ ಇದ್ವಿ, ಚಿಕ್ಕ ಮನೆಯಲ್ಲೂ ಇದ್ವಿ. ಸೊ 2 ಮನೆಯಲ್ಲಿ ನಮಗೆ ಚಿಮ್ನಿ ಸಿಕ್ಕಿರಲಿಲ್ಲ. ಸೊ ನಾವು ಏನೂ ಆ್ಯಟಿಟ್ಯೂಡ್ ತೋರಿಸ್ತಾ ಇಲ್ಲ. ನೀವು ಲಾಸ್ಟ್ ನಮ್ಮ ವಿಡಿಯೋದಲ್ಲಿ ಏನು ಮನೆ ನೋಡಿದ್ದೀರಾ 2 BHK, ಅದಕ್ಕಿಂತ ಮುಂಚೆ ನಾವು 4 BHK ಮನೇಲಿ ಡೂಪ್ಲೆಕ್ಸ್ ಇಂಡಿಪೆಂಡೆಂಟ್ ಮನೆಯಲ್ಲೇ ಇದ್ವಿ, 3ಪ್ಲೆಕ್ಸ್ ಮನೇಲಿ. ಸೊ ನಾವಿಬ್ಬರು ಇದ್ವಿ ಆ ಟೈಮಲ್ಲಿ. ಸೊ ಲಾಕ್ಡೌನ್ ಬಂದು ಸ್ವಲ್ಪ ಕೆಲಸದ ಪ್ರಾಬ್ಲಮಿಂದ ನಾವು ಆ ಮನೆ ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತ ಆ ಮನೆ ಬಿಟ್ಟು ಬಂದ್ವಿ ನಾವು. ಇವಾಗ ದೊಡ್ಡ ಮನೆಗೆ ಬಂದು ನಾವೇನು ಖಂಡಿತ ಆ್ಯಟಿಟ್ಯೂಡ್ ತೋರಿಸ್ತಾ ಇಲ್ಲ. ಇದಕ್ಕಿಂತ ಒಳ್ಳೆ ಮನೆಯಲ್ಲೇ ಮುಂಚೆ ಇದ್ವಿ. ನಮ್ಗೆ ಆ ಥರ ಏನೂ ಆ್ಯಟಿಟ್ಯೂಡ್ ಇಲ್ಲ, ಆ ಥರ ಬಿಲ್ಡಪ್ಪು ನಾವು ಕೊಟ್ಕೋತಾ ಇಲ್ಲ. ಸೊ ಆ ಥರ ಆ್ಯಟಿಟ್ಯೂಡ್ ತೋರಿಸ್ಬೇಕು ಅಂತಂದರೆ ನಾವು ಏನೇಂದ್ರಲ್ಲೂ ತೋರಿಸ್ಬೋದು. ಬಟ್ ವಿ ಆರ್ ಹಂಬಲ್, ವಿ ಆರ್ ಡೌನ್ ಟು ಅರ್ತ್, ವಿ ವಿಲ್ ಆಲ್ವೇಸ್ ಅಂದರೆ ಆ್ಯಟಿಟ್ಯೂಡ್ ಆ ಥರ ಏನೂ ಇಲ್ಲ ಸ್ನೇಹಿತರೆ, ಇನ್ನೇನಿಲ್ಲ. ಸೊ ಇದು ಏನಕ್ಕೆ ಹೇಳಿದ್ವಿ ಅಂದರೆ, ನಾವು ಯೂಶಲಿ ಏನಾದ್ರು ನೆಗೆಟಿವ್ ಕಮೆಂಟ್ಸ್ ಬಂದರೆ ಡಿಲೀಟ್ ಮಾಡ್ತೀವಿ. ಇದೇನಕ್ಕೆ ಹೇಳಿದ್ದು ಅಂದರೆ ಇದನ್ನು ನೋಡಿ ಒಂದಷ್ಟು ಜನ ಮತ್ತೆ ಕಮೆಂಟ್ ಮಾಡಬಾರ್ದು ಅಂತ ಉದ್ದೇಶಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. ಇದೊಂದೇ, ಸ್ಮಿತಾ ಅವರೇ ಏನೂ ಅನ್ಕೋಬೇಡಿ ಅಷ್ಟೇ. ಆಮೇಲೆ ಹಳೆ ಮನೆ ಯಾವ ಏರಿಯಾದಲ್ಲಿತ್ತು, ಇವಾಗ ಯಾವ ಏರಿಯಾದಲ್ಲಿದ್ದೀರಾ, ಹಳೆ ಮನೆ ರೆಂಟ್ ಎಷ್ಟು, ಈಗಿನ ಮನೆ ರೆಂಟ್ ಎಷ್ಟು ಅಂತ ಕೇಳಿದ್ದಾರೆ. ನಮ್ಮ ಈ ಮನೆ ರೆಂಟ ಏನು ಅಂತೇಳಿ ಆಮೇಲೆ ಹೇಳೋಣ. ಸೊ ನೀನು ಹೇಳು, ಹಳೆ ಮನೆಯಲ್ಲಿದ್ವಿ ಏನು ಅಂತ. ಸೊ ಹಳೆ ಮನೆ ನಾವು ನಾಗರಬಾವಿಯಲ್ಲಿ ಇದ್ವಿ. ಸೊ ಇವಾಗ ಇರೋದು ನಾವು ಕೆಂಗೇರಿಯಲ್ಲಿ. ಸೊ ನಾಗರಬಾವಿಯಲ್ಲಿ ಆ ಒಂದು ಮನೆ ರೆಂಟ್ ಏನೋ ಕೇಳಿದಾರಾ? ರೆಂಟ್ ಕೇಳಿದ್ದಾರೆ. ಸೊ ಆ ಮನೆ ರೆಂಟು ನಮ್ದು ಎಲ್ಲಾ ಸೇರಿ ಮನೆ ಅಂದ್ರೆ ಮನೆ ರೆಂಟು ಪ್ಲಸ್ ಮೇಲ್ಗಡೆ ಒಂದು ರೂಮ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆ ನಮ್ಗೆ ವಾಟರ್ ಬಿಲ್, ಕರೆಂಟ್ ಬಿಲ್ ಎಲ್ಲ ಸೇರಿ ಒಂದು 25K ಆಗ್ತಿತ್ತು ಅಲ್ಲಿ. ಸೊ ಇಲ್ಲದ್ದು ಏನು ಅಂತ ಹೇಳಿ ಆಮೇಲೆ ಹೇಳ್ತೀವಿ. ಇದೊಂದು ಕಮೆಂಟ್ ನೀನು ಯಾವುದು? ಐ ಆಮ್ ಇಂಟೀರಿಯರ್ ಡಿಸೈನರ್. ಐ ಆಮ್ ಅನ್ ಇಂಟೀರಿಯರ್ ಡಿಸೈನ್. ನಿಮ್ಮ ಮನೆಯ ಡಿಸೈನ್ಸ್ ಅಂಡ್ ಕಲರ್ಸ್ ಸ್ವಲ್ಪ ಬ್ಯುಸಿ ಆ್ಯಂಡ್ ಓವರ್ ಕ್ರೌಡೆಡ್ ಅನ್ನಿಸ್ತಾ ಇದೆ. ನಿಮಗೆ ಈಗ ಅದು ಗೊತ್ತಾಗದೇ ಇರ್ಬೋದು, ಸ್ವಲ್ಪ ವರ್ಷಗಳಾದಮೇಲೆ ಅನಿಸುತ್ತೆ. ಸ್ವಲ್ಪ ವರ್ಷಗಳಾದಮೇಲೆ ಅನ್ನಿಸಬಹುದು,
ಬಟ್ ನಾವು ಈ ಮನೇಲೇ ಇರ್ತೀವ ಏನು ಗೊತ್ತಿರಲ್ಲ. ಹಾಗೆ ನಮ್ಮ ವಿಡಿಯೋಗೆ ನಮಗೆ ಕಲರ್ಫುಲ್ ಮನೆ ಬೇಕಿತ್ತು. ಸೊ ಪ್ಲೇನ್ ಇದ್ದಾಗ ನಮಗೆ ವಿಡಿಯೋಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ಫಸ್ಟು ನಾವು ಈ ಮನೆ ನೋಡೋಕ್ಕೆ ಬಂದಾಗ ತುಂಬ ಕಲರ್ಫುಲ್ ಅನ್ನಿಸ್ತು. ನಾವು ವಿಡಿಯೋ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಮಗೆ ಈ ಮನೆ ಇಷ್ಟ ಆಯಿತು. ಮೇ ಬಿ ನಿಮ್ಮ ಇಂಟೀರಿಯರ್ ಡಿಸೈನರ್ ಪರ್ಸ್ಪೆಕ್ಟಿವ್ ಇಂದ ಕಲರ್ಫುಲ್ ಅನ್ಸ್ಬೋದು. ಇದು ಅವ್ರವ್ರ ಟೇಸ್ಟ್. ಪ್ಲೇನ್ ಇದೆ ಫುಲ್. ಈ ರೂಮ್ ಪ್ಲೇನ್ ಇದೆ, ಬಟ್ ಅವ್ರವ್ರ ಟೇಸ್ಟ್ ತಕ್ಕನಾಗೆ ಮಾಡ್ಕೊಳ್ತಾರೆ ಮನೆಗಳನ್ನ, ಇಂಟೀರಿಯರ್ ಡಿಸೈನ್ಸ್. ಸರಿ. ಆಮೇಲೆ ಎಲ್ಲ ಸರಿ ಕ್ಲೀನಿಂಗ್ ಪ್ಲಾನ್ ಏನು ಮಾಡ್ಕೊಂಡಿದ್ದೀರಾ ಅಂತ ಯಾರಂದರೆ MV ದಾಕ್ಷಾಯಿಣಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಸೊ ಏನಂದರೆ ಏನು ತೋರಿಸ್ತಾ ಇದ್ದೀರಾ ಮನೆ? ಏನಿಲ್ಲ. ಸೊ ಮೊದಲಿಂದಾನು ನಮ್ಮ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಆ್ಯಂಡ್ ಜೊತೆಲಿ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಮ್ಮ ದೊಡ್ಡ ಮನೆ ಇತ್ತು ಮುಂಚೆ, ಅಲ್ಲಿ ಕ್ಲೀನಿಂಗ್ ಎಲ್ಲ ಯಾರೂ ಮಾಡ್ತಿರ್ಲಿಲ್ಲ ಅಂತ ಅವಾಗಿಂದನೂ ನಾವು ನೆಲ ಒರ್ಸೋಕ್ಕೆ ಕಸ ಗುಡ್ಸೋಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ. ಸೊ ಉಳ್ದಿದ್ದ ಕೆಲಸ ಎಲ್ಲ ನಾವೇ ಮಾಡ್ಕೋತೀವಿ ಮನೆಯಲ್ಲಿ. ಇವರು ಸುಮ್ಮನೆ ನಾನು ಮಾಡ್ತೀನಿ. ಬೆಳಗ್ಗೆ ಬಂದು ಒಂದು 7 o'clock ಸಮಥಿಂಗ್ ಹಂಗೆ ಬಂದ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸಿ ಹೋಗ್ತಾರೆ. ನಾವು ಏನು ಟೇಬಲ್ ಮೇಲೆ ಧೂಳು ಚಿಕ್ಕ ಪುಟ್ಟ ಏನೇನು ಒರೆಸ್ಕೋಬೇಕೋ ಅದನ್ನೆಲ್ಲ ನಾನು ಒರೆಸ್ಕೋತೀನಿ. ನಯನ ಕಾಫಿ ಮಾಡ್ಕೊಡ್ತಾಳೆ. ಸುಮ್ಮನೆ ಹೇಳ್ತಾ ಇದ್ದಾರೆ. ನಾನು ಒರೆಸ್ತೀನಿ, ಒಂದೊಂದು ದಿನ ಇವರು ಒರೆಸ್ತಾರೆ. ಬಾತ್ರೂಮ್ ಕ್ಲೀನ್ ಕೂಡ ಇವರು ಮಾಡ್ತಾರೆ, ನಾನು ಮಾಡ್ತೀನಿ. ನೀನು ಒಬ್ಬನೇ ಮಾಡಲ್ಲ, ಹಂಗೆಲ್ಲ ಹೇಳ್ಬಾರ್ದು. ಆಮೇಲೆ ಹೂ ಈಸ್ ಆದಿತ್ಯ ಆ್ಯಂಡ್ ಶ್ರೇಯಸ್, ಇದ್ಯಾರು? ಸ್ಮಿತಾ ಗಗನ್ ಏನೋ ಹೆಸರಿದೆ. ಸ್ಮಿತಾ ಅವರು ಕೇಳಿದ್ದಾರೆ ಆದಿತ್ಯ ಯಾರು ಶ್ರೇಯಸ್ ಯಾರು ಅಂತ. ಮೋಸ್ಟ್ಲಿ ಯಾಕಂತಂದರೆ ನಾವು ಆ ಕೆಳಗಡೆ ರೂಮ್ನ ತೋರಿಸಿ ಆದಿತ್ಯ ಮತ್ತು ಶ್ರೇಯಸ್ಸು ಬಂದಾಗ ಇಲ್ಲಿ ಮಲ್ಕೋತಾರೆ ಅಂತ ಹೇಳಿದ್ದಕ್ಕೆ ಕೇಳಿರ್ತಾರೆ. ಸೊ ಆದಿತ್ಯ ಅವರು ನಮ್ಮ ಕ್ಯಾಮ್ರಾಮ್ಯಾನು ಸ್ನೇಹಿತರೆ. ಹಾಗೆ ಶ್ರೇಯಸ್ಸು ಅವರ ಬಾಯ್ ಫ್ರೆಂಡು, ಸಾರಿ ಮೇಲ್ ಫ್ರೆಂಡು. ಆದಿತ್ಯನ ಬೆಸ್ಟ್ ಫ್ರೆಂಡ್. ಆದಿತ್ಯನ ಬೆಸ್ಟ್ ಫ್ರೆಂಡ್ ನಮ್ಮ ವಿಡಿಯೋಗೆಲ್ಲ ಬರ್ತಾನೆ ಶ್ರೇಯಸ್. ಶ್ರೇಯಸ್ ನಮ್ಮ ವಿಡಿಯೋಗೆಲ್ಲ ಕ್ವಶನ್ಸ್ ಕೇಳ್ಬೇಕು. ಮೊಬೈಲ್ ಆ ಕಡೆ ಇದು ಮಾಡ್ತಾ ಇದೆಯಲ್ಲ. ನೆಕ್ಸ್ಟ್ ಇದನ್ನ ಅಕ್ಕ ನೀವು ಸರಿಗಮಪ ಕಂಟೆಸ್ಟೆಂಟಾ? ಹಂಗೆಲ್ಲ ರೇಗಿಸ್ಬಾರ್ದು, ಹೇಳಿ ಕರೆಕ್ಟಾಗಿ. ನಯನ ಆ್ಯಕ್ಚುಲಿ ಸರಿಗಮಪ ಸೀಸನ್ 25 ವಿನ್ನರ್ ಆಗಿದ್ಲು. ಹೇಳ್ಮ ಕರೆಕ್ಟಾಗಿ. ಯಾಕೆ ಆಡ್ತಾ ಇರ್ತಾಳೆ, ವಾಕಿಂಗ್ ಮಾಡ್ತಾ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ವಾ ನಿಮ್ಮ ಧ್ವನಿಯಲ್ಲಿ ಹಾಡಿ ನೋಡಿ ಅಂತ. ಒಲವೇ ನನ್ನ ಒಲವೇ ನಿನ್ನ ಮೇಲೆ ಇಷ್ಟೊಂದು ಒಲವೇ ನನಗೆ ಅಂತ ಇರ್ತಾಳೆ. ಸೊ ಅಂತ ಇರ್ತಾಳೆ, ಬಟ್ ಚೆನ್ನಾಗಿ ಆಡ್ತಾಳೆ. ಆ್ಯಕ್ಚುಲಿ ಯಾವುದಾದ್ರೂ ಒಂದು ಇದರಲ್ಲಿ ಸರಿಗಮಪಗೆ ಹೋಗಿಲ್ಲ, ಅಷ್ಟೊಂದೇನು ಟ್ಯಾಲೆಂಟ್ ಇಲ್ಲ, ಬಟ್ ಪರವಾಗಿಲ್ಲ. ಸರಿಗಮ ಅಷ್ಟೇ ಅಲ್ಲಮ್ಮ ಇದೆ ನಿನಗೆ. ಸರಿ ಆಯಿತು. ಅಷ್ಟೊಂದಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ನಾನು ಎಲ್ಲೂ ಹೋಗಿಲ್ಲ, ನಾನು ಆರ್ಟಿಸ್ಟ್ ಅಷ್ಟೇ. ಸೀರಿಯಲಲ್ಲೆಲ್ಲ ಮಾಡ್ತಿದ್ದೆ ಮುಂಚೆ. ಸೊ ನೆಕ್ಸ್ಟ್ ಕ್ವಶನು ನಯನ ಅವರಿಗೆ ನಾನು ಹೇಳ್ತೀನಿ. ನಯನ ಅವರಿಗೆ ಇಲ್ಲ, ನೀನೇ ತಗೋ, ನಾನೇ ಮಾತಾಡ ಆಮೇಲೆ. ನಯನ ಅವ್ರಿಗೆ ಮಾತಾಡೋಕೆ ಬಿಡಿ ಸರ್, ಮಧ್ಯ ಮಧ್ಯ ಇಂಟ್ರಪ್ಟ್ ಮಾಡ್ತಾನೆ ಇರ್ತೀರಾ. ಅವ್ರ ಚಾನಲಲ್ಲಿ ಅವರಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ಹಾಕಿದ್ದಾರೆ. ಹಂಗೇನಿಲ್ಲ. ಸೊ ಅವ್ರು ಜಾಸ್ತಿ ಮಾತಾಡಲ್ಲ. ನಾನು ಸ್ವಲ್ಪ ಡಿಸ್ಟರ್ಬಲ್ಲಿದ್ದೆ ಸ್ವಲ್ಪ ದಿನದಿಂದ, ಹಾಗಾಗಿ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಹೇಳ್ತಾ ಇದ್ದೆ. ಆ್ಯಂಡ್ ಹೋಮ್ ಟೂರಲ್ಲಿ ಅವರು ಜಾಸ್ತಿ ಮಾತಾಡಿರೋದು ಏನಕ್ಕೆ ಅಂದರೆ ಎಕ್ಸ್ಪ್ಲೇನ್ ಇವ್ರು ಚೆನ್ನಾಗಿ ಮಾಡ್ತಾರೆ. ಮನೆಯೆಲ್ಲ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಇವ್ರು ಚೆನ್ನಾಗಿ ಮಾಡ್ತಾರೆ. ಇವರಷ್ಟು ನಂಗೆ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ನೀವೇ ಮಾಡಿ ಅಂತ ಇವ್ರಿಗೆ ಹೇಳಿದ್ದೆ. ಹಾಗೆ ನಾವು ಇವಾಗ ಮಾತಾಡೋ ಒಂದು ಇದರಲ್ಲೇ ನೋಡ್ತಿರ್ಬೋದು ನಯನ ಎಷ್ಟು ಸ್ಲೋಗಿ ಮಾತಾಡ್ತಾಳೆ, ನಾನು ಎಷ್ಟು ಕಂಟಿನ್ಯೂಸ್ ಆಗಿ ಮಾತಾಡ್ತೀನಿ ಅಂತ. ಸೊ ಹೋಮ್ ಟೂರಲ್ಲಿ ಆದಷ್ಟು ವಿಡಿಯೋ ಬೇಗ ಮುಗಿಲಿ, ಎಲ್ಲ ತೋರಿಸ್ಬೇಕಲ್ವಾ ಅಂದ್ಬಿಟ್ಟು ನಾನು ಹೋಮ್ ಟೂರ್ ಮಾಡಬೇಕಾದ್ರೆ ನಾನೇ ಮಾತಾಡಿದೆ. ನಯನ ಸ್ಟಾರ್ಟಿಂಗಲ್ಲಿ ಮಾತಾಡಿದ್ಲು, ಬಟ್ ಸ್ವಲ್ಪ ತೊದಲ್ತಾ ಇದ್ಲು. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಅವರ ತಂದೆ ವಿಷಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ಡ್ ಆಗಿದ್ಲು. ಸೊ ಅದಕ್ಕೋಸ್ಕರ ನಾನೇ ಮಾಡ್ತಾ ಇದ್ದೆ. ಇನ್ನೊಂದೇನು ಅಂತಂದರೆ ಸ್ವಲ್ಪ ನಾನು ಇಂಟರಪ್ಟ್ ಮಾಡ್ತೀನಿ, ನನಗೆ ಗೊತ್ತಿಲ್ಲದೇನೆ. ಅದೊಂದು ಹವ್ಯಾಸ ಇದೆ ನನಗೆ. ಹವ್ಯಾಸ ಅಂದರೆ ಹ್ಯಾಬಿಟ್ ಅಲ್ಲ, ಅದು ಹ್ಯಾಬಿಟ್ ಅಂದರೆ ಯಾರು. ಬಟ್ ನಾನು ಹಾಗೇನೆ ಸ್ವಲ್ಪ ಹಂಗೆ ಮಾತಾಡ್ಬಿಡ್ತೀನಿ. ಅದನ್ನು ಆದಷ್ಟು ಕಡಿಮೆ ಮಾಡ್ತೀನಿ. ನಿಮ್ಗೇನಾದ್ರು ಬೇಜಾರಾಗಿದ್ದರೆ ಕಡಿಮೆ ಮಾಡ್ಕೋತಾರೆ. ಸೊ ನೆಕ್ಸ್ಟು ವರ್ಷಾ ಶೆಟ್ಟಿ, ನಿಮ್ಮ ಸ್ವಂತ ಮನೆನ ಕ್ಲಾರಿಟಿ ಕೊಡಿ. ಈ ಕಮೆಂಟ್ನ ತುಂಬ ಜನ ಮಾಡಿದ್ದಾರೆ. ಸ್ವಂತ ಮನೆನ, ರೆಂಟ್ ಮನೆನ, ಲೀಸಾ ಅಂತ ಎಲ್ಲ. ಸೊ ಈ ಒಂದು ಮನೆ ಸ್ನೇಹಿತರೆ 4 ಕೋಟಿ ರೂಪಾಯಿ ಕೊಟ್ಬಿಟ್ಟು ನಾವೇ ತಗೊಂಡಿದ್ದೀವಿ ಅಂತ ಹೇಳಲ್ಲ, ಸುಳ್ಳುಗಳೆಲ್ಲ ಹೇಳಲ್ಲ ನಾವು. ಸೊ ಏನಿಲ್ಲ ಸ್ನೇಹಿತರೆ, ಈ ಮನೆ ರೆಂಟೆಡೇನೆ. ಸ್ವಂತ ಮನೆ ನಾವು ಅತಿ ಶೀಘ್ರದಲ್ಲೇ ಮಾಡ್ತೀವಿ, ದೇವರ ದಯೆ ಹಾಗೆ ನಿಮ್ಮ ದಯೆಯಿಂದ. ಬೆಂಗಳೂರಲ್ಲಿ ಎಷ್ಟು ಕಷ್ಟ ಮನೆ ಮಾಡೋದು ಅಂತ ಗೊತ್ತಿರುತ್ತೆ ನಿಮ್ಮೆಲ್ಲರಿಗೂ. ಸೊ ಮಾಡ್ತೀವಿ ನಿಧಾನಕ್ಕೆ,
ತುಂಬ ಅರ್ಜೆಂಟಲ್ಲಿ ಮಾಡಲ್ಲ, ಸುಮ್ಮನೆ ಕಷ್ಟಪಟ್ಕೊಂಡು ಮನೆ ಕಟ್ಟೋಕ್ಕೆ ನನಗೆ ಇಷ್ಟ ಇಲ್ಲ, ಆರಾಮಾಗಿ ಸೆಟಲ್ಡ್ ಆಗಿ ಮಾಡಿಕೊಂಡು ಕಟ್ಟಬೇಕು ಅಂತ ಆಸೆ ಇದೆ. ಸ್ವಂತ ಮನೆ ತಗೊಳ್ಳೋಷ್ಟು ದುಡ್ಡು ಇವಾಗ ನಮ್ಮ ಹತ್ರ ಸದ್ಯಕ್ಕಿಲ್ಲ. ಸೊ ಸದ್ಯಕ್ಕಿಲ್ಲ. ರೆಂಟ್ ಇದು ಮನೆ 30,000 to 50,000 ರೇಂಜ್ ಒಳಗಡೆ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ರೆಂಟು ಇದೆ ಸ್ನೇಹಿತರೆ, ಜಾಸ್ತಿನೇ ಇದೆ ರೆಂಟು. ಬಟ್ ನಾವು ಅದು ಏನು ರೆಂಟ್ ಕಟ್ತೀವಲ್ಲ ಅದನ್ನ ಕಟ್ಟೋ ಒಂದು ಏನಂತಾರೆ ಸಾಮರ್ಥ್ಯ ಸದ್ಯಕ್ಕೆ ಅವಾಗಲೇ ಏನೋ ಹೇಳಿದ್ನಪ್ಪ, ಚೆನ್ನಾಗಿ ಹೇಳಿದೆ. ಕಟ್ಟೋ ಒಂದು ಸಾಮರ್ಥ್ಯ ಚೆನ್ನಾಗಿದೆ. ಕಟ್ಬೋದು ಸ್ನೇಹಿತರೆ, ಕಟ್ಬೋದು. ಅಂದ್ರೆ ಈ ಮನೆ ಮಾಡಿರೋದು ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಚಿಕ್ಕದ ಮನೆ ಇತ್ತು. ಯಾಕೆ ಆ ಟೈಮಲ್ಲಿ ನಮಗೆ ಫೈನಾನ್ಷಿಯಲ್ ಸ್ವಲ್ಪ ನಮಗೂ ಪ್ರಾಬ್ಲಮ್ ಇತ್ತು. ಅಂದ್ರೆ ಬಿಸ್ನೆಸ್ ಎಲ್ಲ ಮಾಡಿ ದೊಡ್ಡ ಮನೆಯಿಂದ 2 BHK ಶಿಫ್ಟ್ ಆಗಿದ್ವಿ. 4 BHK ಇಂದ 2 BHK ಶಿಫ್ಟ್ ಆಗಿದ್ವಿ. ಆ ಟೈಮಲ್ಲಿ ದುಡ್ಡಿರ್ಲಿಲ್ಲ. ಏನೋ ಇದೆ ಸ್ನೇಹಿತರೆ, 30,000 to 50,000 ಒಳಗಡೆ ಇದೆ ಅಂತ ಕಮೆಂಟ್ ಮಾಡಿದಿರಾ. ಅಷ್ಟಿಲ್ಲ, 40 to 50 ಮಧ್ಯೆ ಇದೀವಿ. ಸೊ ಹತ್ರ ಇದೀವಿ. ಸೊ ಕೆಲಸ ಮಾಡಬೇಕು, ಜಾಸ್ತಿ ಲಾಗ್ಸ್ ಮಾಡಬೇಕು. ನಾವು ಶೂಟ್ ಎಲ್ಲ ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಒಳ್ಳೆ ಮನೆ ಬೇಕಿತ್ತು, ಅದಕ್ಕೋಸ್ಕರ ಈ ಮನೆ ನಾವು ತೊಗೊಂಡ್ವಿ. ಸೊ ಅಷ್ಟೇ, ಈ ಮನೆದು ರೆಂಟ್ ಮನೆ ಇದು. ಸೊ ಇವಾಗ ಇಲ್ಲಿ ನೋಡು, ನಮ್ಮ ಸುನಿ ಸಾನಿ ಇವರು ನಮ್ಮ ಭಾವ ಲಕ್ಸಂಬರ್ಗಲ್ಲಿ ಇದ್ದಾರೆ ಇವಾಗ. ಅವರು ಹೋಗ್ಬೇಕಾದ್ರೆ ಎಷ್ಟೊಂದು ಐಟಮ್ಗಳೆಲ್ಲ ಇಲ್ಲೇ ಇತ್ತು, ಕೆಲವೊಂದು ಅವ್ರ ಮನೆಗೆ ಕೊಟ್ಟರು. ಹಾಗೆ ಸೈಕಲ್ ಒಂದಿತ್ತು, ಸೈಕಲ್ನ ಅವರು ನನಗೆ ಕೊಟ್ಟರು. ಅಣ್ಣ ನಿಮ್ಮ ಹತ್ರ ಒಂದು ಸೈಕಲ್ ಇತ್ತಲ್ವಾ, ಅದು ಎಲ್ಲಿ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಅದೇ ಸೈಕಲ್ ತೋರಿಸಿಲ್ವಲ್ಲ ಬ್ಲಾಗ್ ಇದರಲ್ಲಿ, ಹೋಮ್ ಟೂರ್ ಅಲ್ಲಿ, ಅದಕ್ಕೆ ಕೇಳಿದ್ದಾರೆ. ಸೊ ಅದು ಕೆಳಗಡೆ ಇದೆ. ನಿಮ್ಮ ಕಾರ್ ಪಕ್ಕನೇ ಇದೆ, ಅವ್ರದ್ದು ಕಾರ್ ಕೂಡ ಕೊಟ್ಟು ಹೋಗಿದ್ದಾರೆ. ಕಾರ್ ಕೇಳಿಲ್ಲ ನೋಡಿ ಎಂತ ಭಾವ, ಕಾರು ಸೈಕಲ್ಲು ಎಲ್ಲ ಕೊಟ್ಟೋಗಿದ್ದಾರೆ. ಸೊ ಹಾಗೆ ಇಲ್ಲಿ ಲ್ಯಾಪ್ಟಾಪು ಕೂಡ ನಮ್ಮ ಅಕ್ಕ ಭಾವ ಅವರೇ ಕೊಡ್ಸಿರೋದು ನನಗೆ ಗಿಫ್ಟ್ ಆಗಿ ಬರ್ತಡೆಗೆ. ಸೊ ಅದರಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಇದೆ ಸ್ನೇಹಿತರೆ. ಸೊ ಸಾರಿ ಸುನಿ, ಇಲ್ಲೇ ಇದೆ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇದೆ. ಸೊ ಏನು ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ಸೊ ಅಷ್ಟೇ. ಸಾವುಕಾರ ಕೊನೆಗೆ ಯಾರೋ ಸಾವುಕಾರ ಮಂದಿ ಅಂತ ಹಾಕಿದ್ದಾರೆ. ಸಾವುಕಾರ ಮಂದಿ ಏನಿಲ್ಲ ಸ್ನೇಹಿತರೆ, ಪೂರ್ಣಪ್ರಿಯಾ ಅಂತೆ. ಪೂರ್ಣಪ್ರಿಯ ಅವರೇ, ಸಾವುಕಾರ ಮಂದಿ ಏನಿಲ್ಲ, ನಾವು ಮಿಡಲ್ ಕ್ಲಾಸ್ ಮಂದಿನೇ. ಬಟ್ ನಯನ ಅವರು ಸ್ವಲ್ಪ ಸಾವುಕಾರ ಮಂದಿ. ಅವ್ರದ್ದು ಒಂದು 10-20 ಎಕರೆ ಇದೆ ಅಲ್ಲಿ ಶಿವಮೊಗ್ಗದಲ್ಲಿ. ಅಡಿಕೆ ತೋಟ ಏನೋ ಅದೇನು ಇದೇನು. ನಾವು ರೈತರು, ವೆಜಿಟೇಬಲ್ಸ್ ಅಡಿಕೆ ಎಲ್ಲ ಬೆಳಿತೀವಿ. ಏನ್ ಇವ್ರ ಫ್ಯಾಮಿಲಿ ಅವ್ರದ್ದೆಲ್ಲ ಸೇರಿದ್ರೆ ಅರ್ಧ ಊರೇ ಇವ್ರದ್ದು. ಹಂಗೇನಿಲ್ಲ, ಸುಮ್ಮನೆ. ಅವ್ರ ಚಿಕ್ಕಪ್ಪದೊಂದು 10-15 ಎಕರೆ, ಇವ್ರ ಅಕ್ಕ ಅವ್ರದೊಂದು 20 ಎಕರೆ, ನಿಂದೊಂದು 10 ಎಕರೆ. ಬಾರಿ ಕುಳ. ನಾನಂತೂ ವರದಕ್ಷಿಣೆ ತಗೋಬೇಕಾಗಿತ್ತು ಇವ್ರ ಹತ್ರ ಮುಂಚೆನೆ. ಸೊ ಇಷ್ಟೇ, ಏನಿದೆ ಸಾವುಕಾರ ಮಂದಿ ಏನಲ್ಲ. ಇವಾಗ ನಾವು ಸಾವುಕಾರ ಮಂದಿ ಅಲ್ಲ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಮಂದಿ ಸಾವುಕಾರ ಮಂದಿ ಆಗಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಅಷ್ಟೇ. ಸೊ ನಮ್ಮ ಮನೆ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, ತುಂಬಾ ಖುಷಿ ಪಟ್ಟಿದ್ದೀರಾ ಮನೆ ನೋಡ್ಬಿಟ್ಟು. ಸೊ ನಮಗೂ ತುಂಬ ಖುಷಿ ಆಯಿತು. ಚಾನ್ಸ್ ಸಿಕ್ಕರೆ ಇನ್ ಕೇಸ್ ಫ್ಯೂಚರಲ್ಲಿ ಚಾನ್ಸ್ ಸಿಕ್ಕರೆ ನಮ್ಮನ್ನು ತುಂಬ ಜನ ಪ್ರೀತಿಸೋರು ಇದ್ದಾರೆ. ಅದರಲ್ಲಿ ಒಂದಷ್ಟು ಜನ ನಮಗೆ ರೆಗ್ಯುಲರ್ ಎಲ್ಲ ಕಮೆಂಟ್ ಮಾಡ್ತಾರೆ. ಯಾವಾಗಾದರೂ ನಮ್ಮ ಯಾರಮ್ಮ ನಮ್ಮನ್ನು ತುಂಬ ಪ್ರೀತಿಸೋರು ಕಮೆಂಟ್ ಮಾಡ್ತೀರಾ, ಅಡ್ರೆಸ್ ಎಲ್ಲ ಕೇಳ್ತೀರಾ. ಸೊ ನೆಕ್ಸ್ಟ್ ಯಾರು ಕಮೆಂಟ್ ಮಾಡಿದ್ರೆ ನಿಜ ಅವ್ರನ್ನೆಲ್ಲ ಒಂದಿನ ಕರೆಸ್ಕೋತೀವಿ ನಮ್ಮ ಮನೆಗೂ. ಅದನ್ನ ಡೈರೆಕ್ಟ್ ಆಗಿ ಎಷ್ಟು ಉದ್ದ ಹೇಳಿದ್ಯಲ್ಲ ಹಿಂಗೆ ನಮ್ಮ ಹಿಂಗ್ ಕೈಯಲ್ಲಿ ಹಿಡ್ಕೊಂಡು. ಇಲ್ಲ ಸ್ನೇಹಿತರೆ, ಮನೆ ಕೆಲವೊಂದು ಸಬ್ಸ್ಕ್ರೈಬರ್ಸ್ ನ ಮನೆಗೆ ಕರಿತೀವಿ. ಮನೆಗೆ ಕರೆದ್ಬಿಟ್ಟು ನೋಡೋಣ, ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಿರ್ತಾರಲ್ಲ ಅವ್ರನ್ನ ಕರೆದ್ಬಿಟ್ಟು ಒಂದಿನ ಮನೆಗೆ ಕರೆದು ಜಾಲಿಯಾಗಿ ಒಂದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ. ಸೊ ಕಮೆಂಟ್ ಮಾಡ್ತಾರೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದಿನ ಮೀಟ್ ಆಗ್ಬೇಕು ಅಂತಂದ್ರೆ ಮನೆಗೆ ಕರೆದ್ಬಿಟ್ಟು. ಈ ಮನೆ ಕರೀತಿ, ಲಾಸ್ಟ್ ಮನೆಗೆಲ್ಲ ಅಡ್ರೆಸ್ ಕೊಡಿ ಅಂತಿದ್ರು. ಅವಾಗ ಆ ಮನೆ ಚಿಕ್ಕದಿತ್ತು, ನಮಗೂ ಕರಿಯಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರ್ಲಿಲ್ಲ. ಈಗ ಮನೆ ದೊಡ್ಡದು ಮನೆ, ಇದು ಇಂಡಿಪೆಂಡೆಂಟ್ ಮನೆ ಆಗಿರೋದ್ರಿಂದ ಇದು ಮಾಡ್ತೀವಿ. ಸೊ ಅಷ್ಟೇ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅಂಡ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಇನ್ಮೇಲೆ ಡೈಲಿ ಲಾಗ್ಸ್ ಮಾಡ್ಬೇಕು, ಲೈಫ್ ಸ್ಟೈಲ್ ಬ್ಲಾಗ್ ಮಾಡು. ಲೈಫ್ ಸ್ಟೈಲ್ ಇವಾಗ ಇನ್ಮೇಲೆ ಡೈಲಿ ಲಾಗ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ನನ್ನ ಲೈಫ್ ಸ್ಟೈಲ್ದು ಲಾಗ್ ಮಾಡೋಣ ಅನ್ಕೊಂಡಿದ್ದೀವಿ. ಸೊ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಲೈಕ್ಸು ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.